ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನರ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 27. ಯಾರೆಲ್ಲ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ, ಅದರಲ್ಲೂ BDA ಲೇಔಟ್ ಅಲ್ಲಿ ಕಡಿಮೆ ಬೆಲೆಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಹುಡುಕ್ತಾ ಇದೀರೋ ಅವ್ರಿಗೋಸ್ಕರನೇ ಈ ವಿಡಿಯೋ. ಸ್ಕಿಪ್ ಮಾಡ್ದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀವಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, 20ಕ್ಕೆ 30 600 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. 2500 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ರೋಡ್ ನೋಡ್ತಾ ಇದ್ದೀರಾ, ಸೊ 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ ನಿಮ್ಗೆ. ಸೈಟ್ ಬಂದು ವೆಸ್ಟ್ ಫೇಸಿಂಗ್ ಆಪ್ಷನ್ ಬರುತ್ತೆ. ಡೋರ್ ಎಲ್ಲ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ ಈಗ. ಸೊ ಏನಿಲ್ಲ ಅಂತಂದ್ರೆ ಆರಾಮಾಗಿ 4 ರಿಂದ 5 ಟೂ ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಬಹುದು, ಅಥವಾ ಒಂದೇ ಒಂದು ಕಾರ್ನ ಪಾರ್ಕ್ ಮಾಡ್ಕೊಬಹುದು. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಟೂ ವೀಲರ್ಗಳಿಗೆ ಪಾರ್ಕಿಂಗ್ ಮಾಡ್ಕೊಳ್ಳಕ್ಕೆ ಆಪ್ಷನ್ಸ್ ಇರುತ್ತೆ. ಸೊ ಫ್ಲೋರಿಂಗ್ ನೋಡ್ತಾ ಇದ್ದೀರಾ, ಆಂಟಿ ಸ್ಕಿಡ್ ಫ್ಲೋರಿಂಗ್ ಆಪ್ಷನ್ ಯೂಸ್ ಮಾಡಿದ್ದಾರೆ. ಓನ್ ಬೋರ್ವೆಲ್ ಬರುತ್ತೆ, ಮತ್ತೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇದೆ. 8000 ಲೀಟರ್ ಸಮ್ ಕೆಪಾಸಿಟಿ ಕೂಡ ಇದೆ. 2030 ನಲ್ಲಿ 600 ಸ್ಕ್ವೇರ್ ಫೀಟ್ ಅಲ್ಲಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ತುಂಬಾ ಕಷ್ಟ ಸ್ನೇಹಿತರೆ. ಸೊ ಅಂತದ್ರಲ್ಲಿ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಮಾಡಿದರೆ, ಒಳ್ಳೆ ಪ್ಲಾನ್ ಮಾಡಿದರೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮನೆ ಬರುತ್ತೆ. 1 BHK ಮನೆ ಇವಾಗ ನೀವು ನೋಡ್ತಾ ಇದ್ದೀರಾ. ಸೊ ಅದರದ್ದು ಡೋರ್ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ಲಿ ಡೋರ್ಸ್ ಬಂದು ನಿಮ್ಗೆ ಟೀ ಕುಡ್ ಅಲ್ಲಿ ಬರುತ್ತೆ. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ. ಸೊ ಲಿವಿಂಗ್ ಏರಿಯಾ ಪರವಾಗಿಲ್ಲ, 1 BHK ನಲ್ಲಿ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಸೊ ಜೊತೆನಲ್ಲಿ TV ಯೂನಿಟ್ ಮಾಡಿದ್ದಾರೆ, ಸ್ಟೋರೇಜ್ ಬಾಕ್ಸಸ್ ಆಪ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಕಿಚನ್ ನೋಡ್ತಾ ಇದ್ದೀರಾ. ಸೊ ಮಾಡರ್ನ್ ಆಗಿ ಮಾಡಿದ್ದಾರೆ ಕಿಚನ್, ಮಾಡರ್ನ್ ಕಿಚನ್ ಬರುತ್ತೆ. ಸೊ ವಾಲ್ಸ್ ಎಲ್ಲ ಅಲ್ಲಿ ನಿಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಪಕ್ಕದಲ್ಲೇನೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಸೊ 1 BHK ಹೌಸ್ ಅಲ್ಲಿ ಯುಟಿಲಿಟಿ ಸ್ಪೇಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಬಿಲ್ಡಿಂಗ್ ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾ ನೋಡಿದ್ರಿ, ಕಿಚನ್ ನೋಡಿದ್ರಿ. ಸೊ ಒಂದು ಬೆಡ್ರೂಮ್ ಕೂಡ ಬರುತ್ತೆ ನೋಡಿ. ಬೆಡ್ರೂಮ್ ಅಲ್ಲಿ ನಿಮ್ಗೆ ಒಂದು ಸ್ಟೋರೇಜ್ ಬಾಕ್ಸಸ್ ಗಳು ಮಾಡ್ಕೊಟ್ಟಿದ್ದಾರೆ. ಸೊ ಅದ್ರ ಮೇಲ್ಗಡೆ ಏನು ಮಾಡಕ್ ಹೋದ್ರೆ ಕಂಜೆಸ್ಟೆಡ್ ಆಗ್ಬಿಡುತ್ತೆ. ಸೊ ಜೊತೆನಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಕಾಮನ್ ಬಾತ್ರೂಮ್ ಕೂಡ ಪರವಾಗಿಲ್ಲ, ದೊಡ್ಡದಾಗೆ ಬಂದಿದೆ, ಚೆನ್ನಾಗಿದೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋಂಥದ್ದು 1 BHK ಮನೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಕಂಪ್ಲೀಟ್ ಆಗಿ ಒಂದೊಂದು ಫ್ಲೋರ್ ಒಂದೊಂದು 2 BHK ಮನೆ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಾ, ವಾಲ್ಸ್ ಎಲ್ಲ ಆಕ್ಚುಲಿ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸೊ ವಿಂಡೋ ಬರುತ್ತೆ ಆಪ್ಷನ್. ಸೊ ಕಂಪ್ಲೀಟ್ ಈ ಕಡೆ MS ಗ್ರಿಲ್ ಮಾಡ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಕವರ್ಡ್ ಆಗಿರುತ್ತೆ ಬಿಲ್ಡಿಂಗು. ಸೊ ಇದು ಬಂದು 2 BHK ಮನೆ ಏನಿದೆ ಅದು ಎಂಟ್ರೆನ್ಸ್. ಸೊ ನಾರ್ತ್ ಫೇಸಿಂಗ್ ಡೋರ್ ಆಪ್ಷನ್ ಬರುತ್ತೆ ಇದು. ಎಂಟ್ರೆನ್ಸ್ ನೋಡ್ತಾ ಇದ್ದೀರಾ, ಡೋರ್ ಕಂಪ್ಲೀಟ್ ಆಗಿ ಎಲ್ಲ ಮೈನ್ ಡೋರ್ಸ್ ಗಳು ಮಾತ್ರ ಕಂಪ್ಲೀಟ್ ಆಗಿ ಎಲ್ಲ ಟೀ ಕುಡ್ ಅಲ್ಲೇ ಮಾಡಿರೋಂಥದ್ದು. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ, ಪರವಾಗಿಲ್ಲ ಸ್ಪೇಷಿಯಸ್ ಆಗಿ ಬಂದಿದೆ. 2030 ನಲ್ಲಿ ಈ ತರ ಬರ್ಬೇಕು ಅಂತಂದ್ರೆ ಕಷ್ಟ. ಜೊತೆನಲ್ಲಿ ಎದುರುಗಡೆನೆ ನಿಮ್ಗೆ TV ಯೂನಿಟ್ ಕಾಣಿಸುತ್ತೆ. ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಪೂಜಾ ರೂಮ್ ಕೂಡ ಕಾಣಿಸುತ್ತೆ. ಸೊ ಮೇಲ್ಗಡೆ ನೋಡಿದ್ರಿ POP ಫಾಲ್ ಸೀಲಿಂಗ್ ಯೂಸ್ ಮಾಡಿ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು ಮಾಡ್ಯುಲರ್ ಕಿಚನ್ ನೋಡ್ತಾ ಇದ್ದೀರಾ. ಸ್ಟೋರೇಜ್ ಸ್ಪೇಸ್ಗಿಂತ ಏನು ಕಡಿಮೆ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆನ ಸ್ಟೋರೇಜ್ ಸ್ಪೇಸಸ್ ಬರುತ್ತೆ, ಕೆಳಗಡೆ ಎಲ್ಲ ಟಂಡಮ್ ಬಾಕ್ಸ್ಗಳು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ವಾಲ್ಸ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಆಗಿ ಮಾಡಿದ್ದಾರೆ, ಒಳ್ಳೆ ವುಡ್ ವರ್ಕ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಿಮ್ಗೆ ಒಂದು ಚಿಕ್ಕದಾಗಿ ಒಂದು ರೆಫ್ರಿಜಿರೇಟರ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಅಲ್ಲಿ. ಸೊ ಇಲ್ಲೂ ಪಕ್ಕದಲ್ಲಿ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ ನೋಡಿ, ಸ್ಲೈಡಿಂಗ್ ಬರುತ್ತೆ. ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮ್ಗೆ ಇದು ವಾಷಿಂಗ್ ಮಿಷಿನ್ಗೂ ಯೂಸ್ ಮಾಡ್ಕೊಬೋದು. ಇಲ್ಲೇನೆ ಯುಟಿಲಿಟಿ ಸ್ಪೇಸ್ ಜಾಗ ಕೊಟ್ಟಿರೋದೇ ಆ ಕಾರಣಕ್ಕೋಸ್ಕರ ಚೆನ್ನಾಗಿ ಮಾಡಿದ್ದಾರೆ. ಸೊ ಲಿವಿಂಗ್ ಏರಿಯಾ ನೋಡಿದ್ರೆ, ಕಿಚನ್ ನೋಡಿದ್ರೆ, 2 ಬೆಡ್ರೂಮ್ ಇದೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಪೂಜಾ ರೂಮ್ ನೋಡಿ, ಪೂಜಾ ರೂಮ್ ಒಂದ್ಸಲಿ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಚಿಕ್ಕದಾಗಿ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಪೂಜಾ ರೂಮ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ TV ಯೂನಿಟ್ ಅಲ್ಲಿ ಕೆಳಗಡೆ ನಿಮ್ಗೆ ಸ್ಟೋರೇಜ್ ಬಾಕ್ಸಸ್ ಗಳು ಆಪ್ಷನ್ ಬರುತ್ತೆ. ಸೊ ಪಕ್ಕದಲ್ಲಿ ಒಂದು ರೂಮ್ ಬರುತ್ತೆ, ಬೆಡ್ರೂಮು. ಸೊ ನೋಡ್ತಾ ಇದ್ದೀರಾ, ಆರಾಮಾಗಿ ಹಾಕೊಬಹುದು, ಕಾಟ್ ಹಾಕೊಬಹುದು. ಸೊ ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಗಳು ಆಪ್ಷನ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಿಮ್ಗೆ ಸ್ಟಡಿ ಟೇಬಲ್ ತರನೂ ಒಂದು ಮಾಡ್ಕೊಟ್ಟಿದ್ದಾರೆ. ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ. ಅಟ್ಯಾಚ್ ಬಾತ್ರೂಮ್ ನೋಡಿದ್ರಿ. ಸೊ ಇದು ಬಂದು 1 ಬೆಡ್ರೂಮ್ ಆಯ್ತು. ಸೊ ಇನ್ನೂ 1 ಬೆಡ್ರೂಮ್ ಇದೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ತಳಿ. ಸೊ ಪಕ್ಕದಲ್ಲಿ ಏನಂತಂದ್ರೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಅದನ್ನ ನೋಡಿ,
ಇದು ಬಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಅಲ್ಲೂ ಕೂಡ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಟೈಲ್ಸ್ ಯೂಸ್ ಮಾಡಿದಾಗ. ಇನ್ನೊಂದು ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಬೆಡ್ರೂಮ್. ಸೊ ಈ ಕಡೆ ಬರುತ್ತೆ ನೋಡಿ, ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇದನ್ನು ನೋಡಿ, ಪರವಾಗಿಲ್ಲ, ಇದು ಸ್ಪೇಷಿಯಸ್ ಆಗಿ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ ವಾರ್ಡ್ರೋಬ್ ಆಪ್ಷನ್ ಬರುತ್ತೆ, ಮೇಲ್ಗಡೆ ಸ್ಟೋರೇಜ್ ಬಾಕ್ಸ್ ಆಪ್ಷನ್ ಬರುತ್ತೆ. ಇಲ್ಲಿ ವಿಂಡೋ ಕೂಡ ಮಾಡಿದ್ರೆ, ಆ ಕಡೆ ಯುಟಿಲಿಟಿ ಸ್ಪೇಸ್ ಕಡೆ ಬರುತ್ತದು ವಿಂಡೋ ವೆಂಟಿಲೇಷನ್ಗೆ. ಸೊ 2 ಬೆಡ್ರೂಮ್ ಆಯ್ತು. ಸೊ ಇಲ್ಲಿ ಏನ್ ನೋಡಿದ್ರಿ ಸ್ನೇಹಿತರೆ, ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಸೇಮ್ 2 BHK ಹೌಸ್ ಇದೇ ತರ ಬರುತ್ತೆ. ಬಟ್ ಸೆಕೆಂಡ್ ಫ್ಲೋರ್ ಅಲ್ಲೂ ಒಂದ್ಸಲಿ ನಿಮ್ಗೆ ಸುಮ್ನೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು. ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ, ಯಾಕಂದ್ರೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ 3 ಫ್ಲೋರ್ ಅಲ್ಲೂ ಒಂದೊಂದು 2 BHK ಮನೆ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಮನೆ. ಸೊ ಟೋಟಲ್ ಆಗಿ 4 ಯೂನಿಟ್ ಇದೆ. ಇದು ನೋಡಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋಂಥದ್ದು, ಸೇಮ್ ಡೋರು, ಟೀ ಕುಡ್ಡು. ಸೊ ಲಿವಿಂಗ್ ಏರಿಯಾ ನೋಡ್ತಾ ಇದೀರಾ, ಸೇಮ್ ಕೆಳಗಡೆ ಇವಾಗ ಏನ್ ನೋಡಿದ್ರಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಸೇಮ್ ಅದೇ ತರ ಬರುತ್ತೆ. ಸೊ ಪೂಜಾ ರೂಮ್ ಒಂದು ಕಲರ್ ಚೇಂಜ್ ಇದೆ, ವುಡ್ ಕಾಂಬಿನೇಷನ್. ಸೊ ಅಷ್ಟು ಮಾತ್ರ ಬಿಟ್ರೆ ಇನ್ನೆಲ್ಲ ಸೇಮೇ ಬರುತ್ತೆ, ಇಂಚ್ ಟು ಇಂಚು ಎಲ್ಲ ಸೇಮೇ ಬರುತ್ತೆ. ಸೊ ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಟೆರೇಸ್ ಕರ್ಕೊಂಡು ಹೋಗ್ತೀನಿ. ಸೊ ಟೆರೇಸ್ ಅಲ್ಲಿ ಏನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಟೆರೇಸ್, ಕಂಪ್ಲೀಟ್ ಟೆರೇಸ್ ಬರುತ್ತೆ. ಇದು ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ಟೆರೇಸ್ ಆಪ್ಷನ್ ಬರುತ್ತೆ. ವಿತ್ ಮೇಲ್ಗಡೆ ನಿಮ್ಗೆ ಟ್ಯಾಂಕ್ ಸ್ಟೋರೇಜ್ ಆಪ್ಷನ್ ಬರುತ್ತೆ. 2 ಟ್ಯಾಂಕ್ ಬರುತ್ತೆ, 1,000 ಲೀಟರ್ದು 2 ಟ್ಯಾಂಕ್ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಬನಶಂಕರಿ 6 ಸ್ಟೇಜ್ BDA ಲೇಔಟ್ ಆಗಿರುತ್ತೆ. ಜಸ್ಟ್ 200 ಮೀಟರ್ಲಿ 100 ಫೀಟ್ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 500 ಮೀಟರ್ಲಿ RV ಆರ್ಕಿಟೆಕ್ಚರ್ ಕಾಲೇಜ್ ಆಪ್ಷನ್ ಬರುತ್ತೆ. ಜಸ್ಟ್ 2 ಕಿಲೋಮೀಟರ್ ನಿಮ್ಗೆ ಉತ್ತರಳ್ಳಿ ಕೆಂಗೇರಿ ಮೇನ್ ರೋಡ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮ್ಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ಲಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ಲಿ JSS ಕಾಲೇಜ್, RNS ಕಾಲೇಜ್ ಆಪ್ಷನ್ ಬರುತ್ತೆ. ಈಸಿ ಆಕ್ಸೆಸ್ ಟು ನೈಸ್ ರೋಡ್ ಕೂಡ. ಈ ಪ್ರಾಪರ್ಟಿಯ ಬೆಲೆ ಬಂದು 1,65,00,000 ಹೇಳ್ತಾ ಇದ್ರೆ ಸ್ನೇಹಿತರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.